ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ದಿವಸ ಸಾಧಾರಣವಾದಂತಹ ಫಲ. ಅಂದರೆ ವಿದ್ಯಾಕ್ಷೇತ್ರದಲ್ಲಿ ನಿಮ್ಮ ಪ್ರಯತ್ನಗಳೇನೋ ನಡೀತಾ ಇರುತ್ತೆ, ಆದರೆ ಫಲವನ್ನು ನೋಡಿದಾಗ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಪೂರ್ಣವಾಗಿ ದೊರಕಿಲ್ಲ ಅನ್ನುವಂಥದ್ದು ಗೊತ್ತಾಗುತ್ತೆ. ಸ್ತ್ರೀಯರಿಗೆ ಉದ್ಯೋಗದಲ್ಲಿ ಭೀತಿ, ಎಲ್ಲಿ ಕೆಲಸ ಹೋಗುತ್ತೆ ಅಂತನೋ, ಕೆಲಸದ ಸ್ಥಳದಲ್ಲಿ ಯಾವ ರೀತಿಯ ವ್ಯತ್ಯಾಸಗಳಾಗತ್ತೆ ಅಂತನೋ, ಎಲ್ಲಿ ಜಗಳವಾಗುತ್ತೆ ಅಂತನೋ, ಅಥವಾ ತಾವು ಮಾಡಿದಂತಹ ಕೆಲವು ಕೆಲಸ ಹಿರಿಯರಿಗೆ ಮೇಲಧಿಕಾರಿಗಳಿಗೆ ಸರಿಯಾಗಲಿಲ್ಲ ಅಂತಕ್ಕಂತಹ ಭೀತಿಯೋ, ಯಾವುದೋ ಒಂದು ರೀತಿಯಲ್ಲಿ ಹೆದರಿಕೆ ಅಥವಾ ಆತಂಕ ಅಂತಕ್ಕಂಥದ್ದು ಮನಸ್ಸಿನಲ್ಲಿ ಇರುವಂಥದ್ದು. ದೃಢ ನಿರ್ಧಾರಗಳು ನಿಮ್ಮ ತೊಂದರೆಗೆ ಕಾರಣವಾಗುತ್ತೆ. ಯಾವುದೋ ಒಂದು ವಿಷಯವನ್ನು ತೀರ್ಮಾನ ಮಾಡಿಬಿಡ್ತೀರಿ, ಆದರೆ ನಿರ್ಧಾರವಾದಂಥದ್ದನ್ನು ಬದಲಾವಣೆ ಮಾಡಲಿಕ್ಕೆ ಅವಕಾಶಗಳು ಇಲ್ಲದೇ ಇರಬಹುದು. ಹಾಗಾದಾಗ ಕಷ್ಟವಾದೀತು ಅನ್ನುವಂಥದ್ದು, ಹೊಂದಾಣಿಕೆ ಇರತಕ್ಕಂಥದ್ದು ಬಹಳ ಮುಖ್ಯ. ಆದರೆ ರಾಜಿ ಮಾಡಿಕೊಳ್ಬೇಕಾದಂತಹ ಅವಶ್ಯಕತೆ ಆಗಲಿ, ರಾಜಿಗೆ ಸೋಲುವುದಾಗಲಿ ಒಳ್ಳೆಯದಲ್ಲ. ಹೊಂದಾಣಿಕೆಗೂ ರಾಜಿ ಮಾಡ್ಕೊಳ್ಳೋದಕ್ಕೂ ವ್ಯತ್ಯಾಸಗಳು ಇದೆ ಅಂತ ಹೇಳಿ ತಿಳ್ಕೊಳ್ಬೇಕು. ಯಾವುದೋ ಒಂದು ನಿಮಗೆ ಅನುಕೂಲಕರವಾಗಿ ಆಗುವಂತಹ ವಿಚಾರದಲ್ಲಿ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮವಾದಂಥದ್ದು. ದ್ವೇಷ ಸಾಧನೆಯಿಂದ ಯಾವುದೇ ರೀತಿಯ ಉತ್ತಮವಾದಂತಹ ಫಲ ಇಲ್ಲ. ಪ್ರತಿ ಕ್ಷಣವೂ ಕೂಡ ಹೆದರಿಕೆಯಿಂದ ಬದುಕಬೇಕಾಗತ್ತೆ. ಅದು ಬೇಡ. ಯಾರ ಬಗ್ಗೆಯೂ ಕೂಡ ದ್ವೇಷ ಅನ್ನುವಂಥದ್ದು ಬೇಡ. ನಿಮ್ಮ ದೃಷ್ಟಿಯಲ್ಲಿ ಬೇರೆಯವರು ದುಷ್ಟರು ಅಂತ ಕಂಡ್ರೆ ಅವರಿಂದ ಅಂತರವನ್ನು ಕಾಪಾಡಿಕೊಳ್ಳಿ ಅನ್ನುವಂಥದ್ದಷ್ಟೇ ಹೊರತು ಪ್ರತಿ ಕ್ಷಣವೂ ಕೂಡ ದ್ವೇಷವನ್ನು ಸಾಧಿಸಿ ಯಾವ ಪುರುಷಾರ್ಥವನ್ನು ಕೂಡ ಕಟ್ಕೊಳ್ಬೇಕಾದಂಥದ್ದು ಇಲ್ಲ ಅಂತ ಅರ್ಥವಾಗುತ್ತೆ. ಆಸ್ತಿಗೋಸ್ಕರವಾಗಿ ಜಗಳವಾಗಲಿ, ಮನಸ್ತಾಪಗಳಾಗಲಿ ಇದೆಲ್ಲ ನಡೆಯುವಂತಹ ಸಾಧ್ಯತೆ, ಸೂಚನೆಗಳು ಹೆಚ್ಚಾಗಿದೆ. ಆದರೆ ಯಾವ ಆಸ್ತಿಗೋಸ್ಕರವಾಗಿ ಜಗಳವನ್ನು, ಹೊಡೆದಾಟವನ್ನು ಮಾಡ್ಕೊಳ್ತೀರೋ ಅದರಿಂದಲೇ ನಿಮಗೆ ತೊಂದರೆ ಆದರೆ ಅನುಭವಿಸೋದಾದರೂ ಹೇಗೆ, ಅದನ್ನು ಗಮನಿಸಬೇಕು. ಗೋಸೇವೆಯನ್ನು ಮಾಡಿ, ಗೋ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ವೃಷಭರಾಶಿ, ಸಮಾಜದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ಮಾಡ್ತೀರಿ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ನಾನು ಅಭ್ಯಾಸ ಮಾಡಿರೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಜನ ನನ್ನನ್ನು ಹೊಗಳಬೇಕು, ಜನರ ಬಾಯಲ್ಲಿ ನನ್ನ ಹೆಸರು ಬರಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನ ಇರುತ್ತೆ. ಆದರೆ ಆ ಪ್ರಯತ್ನ ಮಾಡಿ ಮಾಡಿ ವಿಫಲರಾಗ್ತೀರಿ. ಅದರಲ್ಲಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಯಾವುದೇ ರೀತಿಯ ಒಂದು ಅನುಕೂಲತೆಯನ್ನಾಗಲಿ, ಅಂದುಕೊಂಡಂತಹ ಗುರಿ ಸಾಧನೆಯಾಗಲಿ ಆಗದೇ ಇರತಕ್ಕಂತಹದ್ದು. ನಿಮ್ಮ ವೈಯಕ್ತಿಕವಾದಂತಹ ವರ್ಚಸ್ಸು ಕೂಡ ಅಲ್ಲಿ ಕೆಲಸ ಮಾಡೋದಿಲ್ಲ. ಇಷ್ಟು ದಿವಸ ಯಾವುದೋ ಒಂದು ರೀತಿಯಲ್ಲಿ ವರ್ಚಸ್ಸನ್ನು ಕಾಪಾಡಿಕೊಂಡು ಬಂದಿದ್ರಿ, ಆದರೆ ಆ ವರ್ಚಸ್ಸು ಕೆಲಸ ಮಾಡಬೇಕಲ್ಲ, ಅದು ಮಾಡೋದಿಲ್ಲ ಅಂತ ಅರ್ಥ. ಬೇರೆಯವರನ್ನ ದೂಷಣೆ ಮಾಡಿಬಿಡಿ. ಯಾರೋ ಅಡ್ಡಿ ಬಂದರು, ಇನ್ಯಾರೋ ಪಕ್ಕದಲ್ಲಿದ್ದಾರೆ ಅನ್ನುವಂಥದ್ದು ದೂಷಣೆಗಳು ಬೇಡ ಅಂತ ಅರ್ಥ. ಸಕಾಲಕ್ಕೆ ಆಹಾರವನ್ನು ಸೇವನೆ ಮಾಡಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಇದು ನಾವು ಹೇಳಬೇಕಾದಂಥದ್ದೇನಿಲ್ಲ. ಆದರೆ ಗ್ರಹಗತಿ ವ್ಯತ್ಯಾಸಗಳಾದಾಗ ನಿಮ್ಮ ಕೆಲಸಗಳಲ್ಲಿ ವ್ಯತ್ಯಾಸಗಳಾಗತ್ತೆ, ಅಡ್ಡಿಗಳಾಗತ್ತೆ. ಊಟ ವ್ಯವಸ್ಥೆ, ತಿಂಡಿ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ ಇದೆಲ್ಲ ನಿಮ್ಮ ಕೈಯಲ್ಲಿರುತ್ತೆ. ಅದಕ್ಕೆ ಸರಿಯಾದಂತಹ ಪ್ರಯತ್ನ ಸಕಾಲ ಒದಗಿ ಬರಬೇಕು ಅಂತಕ್ಕಂಥದ್ದು. ಮಕ್ಕಳ ಬಗ್ಗೆ ಚಿಂತನೆಯನ್ನು ಏನು ಮಾಡೋಕ್ಕೆ ಹೋಗಬೇಡಿ. ಮಕ್ಕಳಿಂದ ಶುಭ ಇದೆ. ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇರ್ತಾರೆ. ನಿಮ್ಮ ಅಭಿಪ್ರಾಯಕ್ಕೆ ನಿಜವಾದಂತಹ ಬೆಲೆ ಇದೆ. ಆದರೆ ಆ ಅಭಿಪ್ರಾಯವನ್ನು ಸೂಚಿಸೋ ಬದಲು ನಾನೇ ಆ ಕೆಲಸವನ್ನು ಮಾಡ್ತೀನಿ ಅಂತ ಹೋದಾಗ ಮಾತ್ರ ಹಿನ್ನಡೆಯಾಗುತ್ತೆ. ಅದರಿಂದ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಗೌರವವನ್ನು ಕಾಪಾಡಿಕೊಳ್ಳಿ ಅಂತಕ್ಕಂಥದ್ದು. ಲಕ್ಷ್ಮೀನಾರಾಯಣರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆದಿದಂಪತಿಗಳು ನಿಮಗೆ ಸಂಪೂರ್ಣವಾದಂತಹ ಅನುಗ್ರಹವನ್ನು ಮಾಡಲಿ. ಶುಭವಾಗಿ. ಮಿಥುನ ರಾಶಿ, ಗ್ರಹಗತಿಯ ಫಲವೋ ಅಥವಾ ಹಿಂದೆ ನೀವು ಮಾಡಿದಂತಹ ತಪ್ಪೋ ಅಥವಾ ನಿಮ್ಮ ಅದೃಷ್ಟದ ಕೊರತೆಯೋ, ಸರ್ಕಾರಿ ನೌಕರರು ತಮ್ಮ ಕೆಲಸವನ್ನು ಕಳ್ಕೊಳ್ತಕ್ಕಂತಹ ಸೂಚನೆ. ಯೋಚನೆ ಮಾಡಿ, ಯಾವ ತಪ್ಪು ನಿಮ್ಮಿಂದ ಆಗಿದೆ, ಅದನ್ನು ನಾನು ಸರಿಪಡಿಸ್ಕೊಳ್ಬಹುದಾಗಿತ್ತಾ, ಈಗಲೂ ಕಾಲ ಮಿಂಚಿಲ್ವಾ, ಇವೆಲ್ಲ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರಬೇಕು. ಮಾತೆಯರಿಗೆ ವಸ್ತ್ರಾಭರಣ ಪ್ರಾಪ್ತಿಯಾಗತ್ತೆ.
ಸ್ವಾಭಾವಿಕವಾಗಿ ಸಂತೋಷ ಪಡ್ತೀರಿ. ಶುಭ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಯಾವುದೋ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇರ್ತೀರಿ, ಆರಂಭವಾಗಿರುತ್ತೆ. ಆರಂಭವಾದಂತಹ ಕೆಲಸ ಬೇರೆ ಬೇರೆ ಕಾರಣಗಳನ್ನು, ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡು ಅರ್ಧಕ್ಕೆ ನಿಂತು ಹೋಗುವಂತಹ ಪರಿಸ್ಥಿತಿ. ಬೇರೆಯವರ ವಿಚಾರ ನಿಮಗೆ ತೊಂದರೆ ಮಾಡುತ್ತೆ. ಬೇರೆಯವರ ಬಗ್ಗೆ ನೀವು ಆಡ್ತಕ್ಕಂತಹ ಮಾತು, ಆಲೋಚನೆ ಮಾಡುವಂಥದ್ದು, ಅದೆಲ್ಲವೂ ಕೂಡ ನಿಮಗೆ ತೊಂದರೆಗೆ ಕಾರಣವಾಗುತ್ತೆ ಅಂತ ಅರ್ಥ. ಇಷ್ಟ ಇಲ್ಲದೆ ಇರತಕ್ಕಂತಹ ಕೆಲಸವನ್ನು ಮಾಡಬೇಡಿ. ಯಾವ ಕೆಲಸವನ್ನು ಮಾಡೋದ್ರಿಂದ ನಿಮಗೆ ಸಮಾಧಾನ ಸಿಕ್ಕುವುದಿಲ್ವೋ, ನಿಮ್ಮ ಮನಸ್ಸಿಗೆ ಇಷ್ಟ ಆಗೋದಿಲ್ವೋ ಆ ಕೆಲಸವನ್ನು ಬಿಟ್ಟುಬಿಡಿ ಅಂತ ಅರ್ಥ. ಸ್ವಂತ ಉದ್ಯೋಗಕ್ಕೆ ಮುಂದಾಗಬೇಕು. ಇದು ಪ್ರಚೋದನೆ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ ಹಾಗೆ ಆಲೋಚನೆ ಬರುತ್ತೆ, ನಾನೇನಾದರೂ ಬಿಸ್ನೆಸ್ ನಾನೇ ಮಾಡಬೇಕು ಅನ್ನುವಂತಹ ಭಾವನೆ, ಆ ಆಲೋಚನೆ ನಿಮಗೆ ಬರುವಂಥದ್ದಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಯಾವುದರಿಂದ ನಿಮಗಾಗಲಿ, ನಿಮ್ಮ ಪರಿವಾರಕ್ಕಾಗಲಿ, ಸಮಾಜಕ್ಕಾಗಲಿ ಕೆಡಕಿಲ್ವೋ, ಕೇಡಿಲ್ಲವೋ ಅಂತಹ ಆಲೋಚನೆಗಳನ್ನು ಮಾಡಿ ನಿರ್ಧಾರ ಮಾಡಿ ಅನ್ನುವಂತಹ ಒಂದು ಸಾತ್ವಿಕವಾದ ಸಲಹೆ ಇಲ್ಲಿದಾಗಿರುತ್ತೆ. ಶುಭವಾಗಿ. ಕರ್ಕಾಟಕ ರಾಶಿ, ಹಲವಾರು ದಿವಸಗಳ ಕನಸು ನನಸಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಬರುತ್ತೆ, ಹಲವಾರು ಆಸೆಗಳು, ನಿರೀಕ್ಷೆಗಳು ಇರುತ್ತೆ. ಯಾವುದಾದ್ರೂ ಒಂದು ಆಗಲಿ ಅನ್ನುವಂತಹ ಭಾವನೆ ಹಲವಾರು ದಿವಸದಿಂದ ಒತ್ತಡದಲ್ಲಿ, ತುಡಿತದಲ್ಲಿ ಇದ್ದರೆ ಅದು ಈಡೇರತಕ್ಕಂತಹ ಸಮಯ ಈ ದಿವಸವಾಗಿದೆ ಅಂತ ಹೇಳಿ ಪರಿಭಾವಿಸಬೇಕಾಗತ್ತೆ. ನಿಮ್ಮವರೇ ಶತ್ರುಗಳಾಗಿ ಕಾಟವನ್ನು ಕೊಡ್ತಾರೆ, ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರಾಗ್ಬೋದು, ಬಂಧುಗಳಾಗ್ಬೋದು, ನಿಮ್ಮ ಜೊತೆ ಕೆಲಸ ಮಾಡ್ತಕ್ಕಂಥವ್ರಾಗ್ಬೋದು, ವೃತ್ತಿ ಬಾಂಧವರಾಗ್ಬೋದು, ಯಾರೇ ಬೇಕಾದ್ರೂ ಆಗಿರಲಿ, ಅವರು ನಿಮ್ಮವರೇ, ನಿಮಗೆ ಪರಿಚಯ ಇರೋವರೇ, ನಿಮ್ಮ ಸಂಬಂಧಿಕರೇ ಆಗಿರಬಹುದು. ಅಂಥವರೇ ನಿಮಗೆ ತೊಂದರೆಯನ್ನು ಮಾಡ್ತಾರೆ ಅಂತ ಅರ್ಥ. ಕೇವಲ ಮಾತಿನಿಂದ ಪ್ರಯೋಜನ ಇಲ್ಲ, ಧೈರ್ಯ ಇರಬೇಕು. ಬಾಯಲ್ಲಿ ಮಾತಾಡಿ ನಾನು ಏನೋ ಮಾಡಿಬಿಡ್ತೀನಿ ಅನ್ನುವಂಥದ್ದಲ್ಲ, ಧೈರ್ಯದಿಂದ ಎಲ್ಲವನ್ನ ಎದುರಿಸ್ತಕ್ಕಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆಲೋಚನೆಯನ್ನು ಮಾಡಿ ಕೆಲಸಗಳನ್ನು ಪೂರ್ಣ ಮಾಡಿ. ಯಾವ ಕೆಲಸವೂ ಕೂಡ ಅರ್ಧಕ್ಕೆ ನಿಲ್ಲುವ ಹಾಗಾಗಲಿ, ಬೇರೆ ಬೇರೆ ರೂಪವನ್ನು ಪಡ್ಕೊಳ್ಳುವ ಹಾಗಾಗಲಿ ಆಗಬಾರದು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗುತ್ತೆ. ಆ ರೀತಿ ಸಂದರ್ಭಗಳು ಬಂದಾಗ ಗಟ್ಟಿಯಾದಂತಹ ನಿರ್ಧಾರ ಬೇಕಾಗತ್ತೆ ಅಂತ ಅರ್ಥ. ತಂದೆ ಮಕ್ಕಳ ಸಂಬಂಧ ಮಧುರವಾಗಿರಬೇಕು. ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಕ್ಕೆ, ಮನಸ್ತಾಪಕ್ಕೆ, ಜಗಳಕ್ಕೆ ಅವಕಾಶಗಳು ಆಗಬಾರದು ಅನ್ನುವಂಥದ್ದು ಅರ್ಥ. ಯಾವುದೇ ಸಂದರ್ಭದಲ್ಲಿ ಸಿಟ್ಟನ್ನು ಮಾಡಿಕೊಳ್ಳಬೇಡಿ. ಬೇರೆಯವರು ನಿಮ್ಮನ್ನು ಕೆರಳೋ ಹಾಗೆ, ಕೋಪ ಬರುವ ಹಾಗೆ ಮಾಡಬಹುದು, ಆದರೆ ನಿಮಗೆ ತಾಳ್ಮೆ ಇರಬೇಕು. ನೀವು ಆ ಸಮಯದಲ್ಲಿ ಕೋಪಗೊಂಡ್ರೆ ನಡಿಬಾರ್ದಂಥದ್ದು ಅಥವಾ ಅನರ್ಥವಾಗ್ತಕ್ಕಂಥದ್ದು ನಡೆದು ಹೋಗಬಹುದು. ಅದನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಆಂಜನೇಯನಿಗೆ ಎಂಥದೇ ಸಂದರ್ಭದಲ್ಲಿ ಸಿಟ್ಟು ಬರುವ ಹಾಗೆ, ಕೆರಳುವ ಹಾಗೆ ಸಂದರ್ಭಗಳು ಒದಗಿ ಬಂದರೂ ಕೂಡ ಅವನು ವಿಶೇಷವಾಗಿ ತಾಳ್ಮೆಯಿಂದ ತಾನು ಯಾವ ಉದ್ದೇಶದಿಂದ ಬಂದಿದ್ದನೋ, ಯಾವ ಉದ್ದೇಶವನ್ನು ಇಟ್ಟುಕೊಂಡು ಹೊರಟಿದ್ನೋ, ಯಾವ ಗುರಿ ತನ್ನ ಮುಂದಿತ್ತೋ ಅದಕ್ಕೆ ಆದ್ಯತೆಯನ್ನು ನೀಡಿದನೇ ಹೊರತು ಅನರ್ಥಕ್ಕೆ ಅವಕಾಶಗಳನ್ನು, ಬೆಲೆಯನ್ನು ಕೊಡಲಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಶುಭವಾಗಿ.